ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ನೋಡಿ, ನನಗೆ ಮುಖ ಎಲ್ಲ ಸ್ವಲ್ಪ ಊದ್ಕೊಬಿಟ್ಟಿದೆ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಗಾಳಿ ಎಲ್ಲ ಜಾಸ್ತಿ ಅಲ್ವಾ ಈಗ, ಹಾಗಾಗಿ ಅಂದರೆ ನಾವು ಸ್ವಲ್ಪ ಬಸ್ಸಲ್ಲೆಲ್ಲ ಓಡಾಡ್ತೀವಲ್ಲ ಜಾಸ್ತಿ, ಅದು ಕಿವಿಗೆ ಹತ್ತಿ ಇಟ್ಟಿರಲ್ಲ. ಹಾಗಾಗಿ ಸ್ವಲ್ಪ ನಿದ್ದೆ ಎಲ್ಲ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಹೀಗಾಗುತ್ತೆ. ಅಂದರೆ ಮುಖ ಕಣ್ಣು ಎಲ್ಲ ಸ್ವಲ್ಪ ಊದ್ಬಿಟ್ಟಿದೆ. ಮತ್ತು ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹುಣಸೆ ಹುಳಿ ಗೊಜ್ಜನ್ನ ಮಾಡ್ತಾಯಿದ್ದೆ. ಈ ಗೊಜ್ಜು ತುಂಬ ಸಿಂಪಲಾಗಿ ಮಾಡ್ಬೋದು. ಸ್ವಲ್ಪ ಕಡಲೆಬೇಳೆ, ಕಡಲೆಬೀಜ, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ. ಇದಕ್ಕೆ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ಅಂದರೆ ಬೇಗ ಅಂದರೆ ಕಮ್ಮಿ ಸಮಯದಲ್ಲಿ ಬೇಗ ಒಂದು 10 ನಿಮಿಷ 5 ನಿಮಿಷಕ್ಕೆಲ್ಲ ಎಲ್ಲ ಕುಯ್ದಿಟ್ಕೊಂಡ್ರೆ 5 ನಿಮಿಷಕ್ಕೆಲ್ಲ ರೆಡಿಯಾಗೋಗುತ್ತೆ. ಇದಕ್ಕೆ ಸ್ವಲ್ಪ ಹುಣಸೆ ಹುಳಿನ ಬಿಟ್ಟಿದ್ದೀನಿ ನಾನೀಗ. ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಹುಣಸೆ ಹುಳಿನ ಹಾಕಿದ್ದೀನಿ. ಹುಣಸೆ ಹುಳಿ ಎಲ್ಲಿವರೆಗೂ ಇದು ಬೇಯಬೇಕು ಅಂದರೆ ಸ್ವಲ್ಪ ಗಟ್ಟಿ ಬರಬೇಕು. ಅಂದರೆ ಈ ಚಿತ್ರಾನ್ನ ಯಾವ ಥರ ಗಟ್ಟಿ ಬರುತ್ತಲ್ಲ ಗೊಜ್ಜು, ಅಲ್ಲಿವರೆಗೂ ಇದು ಗಟ್ಟಿ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ರೈಸನ್ನು ಮಾಡಿ ಇಟ್ಟಿದ್ದೀನಿ. ಮೊದಲೇ ರೈಸ್ ಮಾಡಿಬಿಟ್ಟೆ ಕುಕ್ಕರಲ್ಲಿ. ಆಮೇಲೆ ಈ ಗೊಜ್ಜನ್ನು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾನು ಇವತ್ತು ವ್ಯಾಪಾರಕ್ಕೆ ಹೋಗಬೇಕು. ಇವತ್ತು ಸಂಡೇ ಅಲ್ವಾ, ಬೇಗ ಬರಬೇಕು. ಹಾಗಾಗಿ ಸ್ವಲ್ಪ ಕೆಲಸ ಇರುತ್ತೆ ಮನೇಲಿ. ಅದಕ್ಕೋಸ್ಕರ ಈ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ದಿನ ಏನು ತಿಂಡಿ ಮಾಡೋದು ಇದೇ ಯೋಚನೆ ಆಗುತ್ತೆ. ತಿಂಡಿ ಎಲ್ಲ ಮಾಡಾದ್ಮೇಲೆ ಈ ಅಡುಗೆ ಮನೇಲಿ ಒಂದು ಕಿಟಕಿನ ಕ್ಲೋಸ್ ಮಾಡೋಯ್ತೀನಿ. ಯಾಕಂದರೆ ರೋಡ್ ಸೈಡ್ ಮನೆ ಇರೋದ್ರಿಂದ ತುಂಬ ಧೂಳು ಬರುತ್ತೆ ಫ್ರೆಂಡ್ಸ್. ಮನೆ ಒಳಗಡೆ ತುಂಬ ಧೂಳು ಬರುತ್ತೆ. ಹಾಗಾಗಿ ಈ ಕಿಟಕಿನ ನಾನು ಕ್ಲೋಸ್ ಮಾಡಿಬಿಟ್ಟು ಹೋಗ್ತೀನಿ. ಯಾವಾಗಲೂ ಒಂದು ಮಾತ್ರ ತೆಗ್ದಿರ್ತೀನಿ, ಇನ್ನೊಂದನ್ನು ಕ್ಲೋಸ್ ಮಾಡಿ ಹೋಗಿರ್ತೀನಿ. ಅಂದರೆ ಇರೋ ಬರೋ ಧೂಳೆಲ್ಲ ಅಡುಗೆ ಮನೆಯಲ್ಲೇ ಬಂದಿರುತ್ತೆ. ಅದಕ್ಕೋಸ್ಕರ ಈ ಕಡೆ ತೆಗೆದ್ರೆ, ಈ ಕಡೆ ತೆಗ್ದಿದ್ದೀನಲ್ಲ, ಇದು ತೆಗೆದ್ರೆ ಏನು ಅಷ್ಟು ಇರೋದಿಲ್ಲ. ಮತ್ತು ನೋಡಿ, ಇಲ್ಲಿ ಎಲ್ಲ ಅನ್ನ ಎಲ್ಲ ಕಲಸಿ ಹಾಟ್ ಬಾಕ್ಸ್ಗೆ ಹಾಕೊಯ್ತಾ ಇದ್ದೀನಿ. ಈ ಥರ ತಿಂಡಿ ಎಲ್ಲ ಮಾಡಿದಾಗ ಹಾಟ್ ಬಾಕ್ಸ್ಗೆ ಹಾಕಬೇಕು. ಇಲ್ಲಾಂದರೆ ಅದು ತಣ್ಣಗಾದರೆ ತಿನ್ನೋದಕ್ಕಾಗೋದಿಲ್ಲ. ಇದು ಹಾಟ್ ಬಾಕ್ಸು ಯಾವಾಗಲೂ ಕಮ್ಮಿ ರೇಟಿಗೆ ತಗೊಂಡಿದ್ದೆ ನಾನು. ಒಂದು 450 ಏನೋ ಅನಿಸುತ್ತೆ. ಇವಾಗೆಲ್ಲ ತಗೊಳ್ಳೋದಕ್ಕಾಗಲ್ಲ. ಹಾಗೆ ಎಲ್ಲ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿ ಇವಾಗ ನಾನು ರೆಡಿ ಆಗಬೇಕು. ಮತ್ತು ನೋಡಿ, ಇವಾಗ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ದೀನಿ. ತಲೆ ಬಾಚ್ಕೊಂಡು ಹೊರಡ್ತಾ ಇರೋದೆ. ಅಯ್ಯೋ, ಏನಂದರೆ ನಾನು ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಡ್ರೆಸ್ ಹಾಕ್ಕೊಂಡು ಹೋದರೆ ಅಷ್ಟೊಂದು ಕಂಫರ್ಟ್ ಅಂತ ಅನಿಸೋದಿಲ್ಲ ನನಗೆ ವ್ಯಾಪಾರ ಮಾಡಬೇಕಾದ್ರೆ. ಅಂದರೆ ಏನೇ ಆದ್ರೂ ಹೆಣ್ಮಕ್ಳಿಗೆ ಸೀರೆನೇ ಕರೆಕ್ಟು. ಮುಂಚೆ ನಾನು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಡ್ರೆಸ್ ಎಲ್ಲ ಹಾಕ್ತಿದ್ದೆ. ಡ್ರೆಸ್ಸು ಸೀರೆ ಎಲ್ಲ ಯೂಸ್ ಮಾಡ್ತಿದ್ದೆ. ಆದರೆ ಗಾರ್ಮೆಂಟ್ಸ್ ಬಿಟ್ಟಿದ್ದು ಡ್ರೆಸ್ ಹಾಕೋದು ಬಿಟ್ಟೆ. ಅಂದರೆ ಈಗ ಎಲ್ಲಾದರೂ ಹೊರಗಡೆ ಎಲ್ಲಾದರೂ ಹೋದರೆ ಹಾಕ್ತೀನಿ, ಹಾಕೋದೇ ಇಲ್ಲ ಅಂತ ಅಲ್ಲ. ಆದರೆ ವ್ಯಾಪಾರಕ್ಕೆಲ್ಲ ಹೋಗ್ಬೇಕಾದ್ರೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗೋಕ್ಕಲ್ಲ. ಹೇಳ್ಬೇಕಂದ್ರೆ ಅದೊಂಥರ ನಮಗೆ, ನಾವು ಏನೇ ಹಾಕ್ಕೊಂಡ್ರು ನಮಗೊಂಥರ ಕಂಫರ್ಟಬಲ್ ಆಗಿರಬೇಕು. ನನಗೆ ಸೀರೆನೇ ಕರೆಕ್ಟು ಅನಿಸುತ್ತೆ. ನಾನು ವ್ಯಾಪಾರಕ್ಕೆ ಹೋಗೋದಕ್ಕೆ ಓಡಾಡೋದಕ್ಕೆಲ್ಲ ಸೀರೆನೇ ಕರೆಕ್ಟು ಅನಿಸುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಸೀರೆ ಉಟ್ಕೊಂಡು ಹೋಗೋದು. ನೋಡಿ, ನಾನು ಹೇಳ್ತೀನಿ, ನನ್ನ ಮುಖ ಹೇಗೆ ಊದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಕಣ್ಣು ಮತ್ತು ಈ ಕೆನ್ನೆ ಎಲ್ಲ ಊದ್ಕೊಬಿಟ್ಟಿದೆ. ಯಾಕಂದರೆ ಸರಿಯಾಗಿ ನಿದ್ದೆ ಇಲ್ಲ, ಚಿಂತೆ. ನಿಜ, ಮನುಷ್ಯನಿಗೆ ಚಿಂತೆ ಅನ್ನೋದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಸಾಯೋವರೆಗೂ ಚಿಂತೆ ಹೋಗಲ್ಲ ಅಂತ. ಬಡವರೇ ಆಗಲಿ ಶ್ರೀಮಂತರೇ ಆಗಲಿ, ಒಟ್ಟಿನಲ್ಲಿ ಎಷ್ಟೇ ದುಡ್ಡಿದ್ರೂ ಏನೇ ಇದ್ರೂ ಈ ಚಿಂತೆ ಅನ್ನೋದು ಒಬ್ಬರ ಜೀವನದಲ್ಲಿ ಇದ್ದೇ ಇರುತ್ತೆ. ಒಬ್ಬರ ಜೀವನದಲ್ಲಿ, ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ಕೆಲವ್ರಿಗೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಕಮ್ಮಿ ಇರುತ್ತೆ. ಕೆಲವ್ರಿಗಂತೂ ಏನೂ ಇರಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವು ಪಡ್ಕೊಬಂದಿದ್ದು ಇಷ್ಟೇ ಅಂತ ಹೇಳ್ಬಿಟ್ಟು ಇವಾಗ ತಲೆ ಬಾಚ್ಕೊಂಡೆ. ಒಂದಿಷ್ಟು ಹೂ ಇದ್ದು ಅದನ್ನು ಮುಡ್ಕೊಂಡೆ. ಇದು ನನ್ನ ಮಗಳು ಮುಡ್ಕೊಂಡೇ ಇಟ್ಟಿದ್ಲು, ನಾನೇ ತಗೊಬಂದಿದ್ನಲ್ಲ, ಅದಕ್ಕೋಸ್ಕರ ನಾನೇ ಮುಡ್ಕೊಂಡೆ. ಇನ್ನು ಅವ್ರು ಮುಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ಬೀಗ ಹಾಕ್ಕೊಂಡು ಇನ್ನೇನು ಹೊರಡೋದೆ. ಇವೆಲ್ಲ ವೆಲ್ವೆಟ್ ಬ್ಲೌಸ್ಗಳು ಅವಾಗೆಲ್ಲ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಡಜನ್ ಗಟ್ಟಲೆ ಹೊಲಿಸಿಟ್ಟಿದ್ದೆ. ನಾನು ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ, ಇವಾಗ ಯೂಸ್ ಆಗ್ತಾಯಿದೆ. ಇವಾಗ ನೋಡಿ, ಇಲ್ಲಿ ನಡ್ಕೊಂಡು ಹೋಯ್ತಾ ಇದ್ದೀನಿ ನಾನು. ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮುಖ ಎಲ್ಲ ಊದಿದೆ ಅಂತ ಹೇಳ್ಬಿಟ್ಟು ಇವಾಗ ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಹೇಳ್ಬೇಕಂದ್ರೆ ಸ್ವಲ್ಪ ಇಂಥ ಟೈಮಲ್ಲೆಲ್ಲ ಬಿಸಿನೀರು ಕುಡಿಬೇಕು ನಾನು. ಹೇಳ್ಬೇಕಂದ್ರೆ ಏನು ಕುಡಿಯೋದೇ ಇಲ್ಲ, ಬರೀ ತಣ್ಣೀರು ಅಂತ ಕುಡಿತೀನಿ. ಮನೇಲಿದ್ದರೆ ಬಿಸ್ಲೇರಿ ನೀರು ಕುಡಿತೀವಿ. ಅಲ್ಲಿ ಹಳ್ಳಿ ಕಡೆ ಎಲ್ಲ ಹೋದರೆ ಆ ನೀರು ಸಿಗೋದಿಲ್ಲ. ಅದೇ ಟ್ಯಾಂಕಲ್ಲಿ ಬರುತ್ತಲ್ಲ ಸಪ್ಪೆ ನೀರು, ಅದನ್ನೇ ಕುಡಿಯೋದು. ಮತ್ತು ನೋಡಿ, ಬಸ್ ಬಂದಿತ್ತು. ಬಸ್ ಹತ್ಕೊಂಡು ಹೋಯ್ತಾ ಇದ್ದೀವಿ. ಈಗಾಗಲೇ ಬಸ್ ಹೊರಡ್ತಾ ಇದೆ. ಒಂದು ಸ್ವಲ್ಪ ಎಳೆ ಬಿಸಿಲು ಇವಾಗ ಬರೋ ಥರ ಆಗ್ತಾಯಿದೆ. ಈ ಬಿಸಿಲಲ್ಲಿ ನಿಜವಾಗ್ಲೂ ಈ ಥರ ಕಿಟಕಿಲಿ ಕುತ್ಕೊಂಡು ಬಿಸಿಲಿಗೆ ಮುಖ ತೋರಿಸಿದ್ರೆ ಏನೋ ಒಂಥರ ಚಂದ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಲಾಸ್ಟ್ ಸೀಟಲ್ಲೇ ಕುತ್ಕೊಳ್ಳೋದು. ಆ ಬಸ್ಸು ಜನ ಇದ್ದರೆ ಅಷ್ಟು ಎತ್ತಾಕೋದಿಲ್ಲ. ಬಸ್ ಹೇಳ್ಬೇಕಂದ್ರೆ ಜನ ಇಲ್ಲ ಅಂದರೆ 50 ಸರಿ ಎತ್ತಾಕುತ್ತೆ. ಆದರೂ ನಾನು ಏನೇ ಆದ್ರೂ ನಾನು ಮಾತ್ರ ಲಾಸ್ಟ್ ಸೀಟ್ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ನಮ್ಮಮ್ಮ ಬೈತಾನೇ ಇರುತ್ತೆ, ನಿನಗೆ ಎಷ್ಟು ಎತ್ತಾಕಿದ್ರು ನೀನು ಅಲ್ಲೇ ಕುತ್ಕೋತೀಯಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ, ಹೊರಡ್ತಾ ಇದ್ದೀವಿ. ಎಲ್ಲ ಜಿಟಿ ಸೋನೆ ಮಳೆ. ಸ್ವಲ್ಪ ನೋಡೋಕೆ ಒಂಚೂರು ಬಿಸಿಲು ಥರ ಇದೆ, ಆದರೂ ಸ್ವಲ್ಪ ಸೋನೆ ಮಳೆ ಬರ್ತಾನೇ ಇದೆ. ಇದು ಬೇಸಿಗೆ ಬಂದುಬಿಟ್ರೆ ಎಲ್ಲ ಒಣಗೋಗಿರುತ್ತೆ ಅಲ್ವಾ. ಅದಕ್ಕೆ ಒಂದೊಂದು ಕಾಲ ಅಂತ ಅನ್ನೋದು. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಎಲ್ಲ ಎಷ್ಟು ಹಚ್ಚ ಹಸಿರು ಇದೆ.
ಬೇಸಿಗೆ ಬಂದರೆ ಇದನ್ನೆಲ್ಲ ನೋಡೋಕ್ಕೆ ಆಗಲ್ಲ, ಎಲ್ಲ ಒಣಗೋಗಿರ್ತವೆ. ಒಂದು ಬೆಂಕಿ ಕಡ್ಡಿಗೆ ಇರಿದ್ರೆ ಸಾಕು ಎಲ್ಲ ಹತ್ಕೊಬಿಡುತ್ತೆ, ಆ ಥರ ಇರುತ್ತೆ. ನೋಡೋಕ್ಕೆಲ್ಲ ಒಣಗಿ ಇದಾಗಿರ್ತವೆ. ಇವಾಗ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಯಾವ ಕಾಲದಲ್ಲಿ ಇದು ಕಟ್ಟಿಬಿಟ್ಟಿದ್ರೋ ಗೊತ್ತಿಲ್ಲ. ಆ ಕಾಂಪೌಂಡ್ ಮಾತ್ರ ಇನ್ನೊಂದು ಚೂರು ಉಳ್ಕೊಂಡಿದೆ. ಅಂದರೆ ನಾವು ಇವತ್ತು ತುಂಬ ದೂರ ಹೋಗ್ತಾ ಇರೋದು, ತುಂಬ ಲಾಂಗ್. ನಾನು ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ ನಿಮಗೆ, ಇಲ್ಲಿ ಈ ಜಾಗದಲ್ಲಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಅಂದರೆ ಕುರಿಗಳನ್ನು ಕಾಯ್ತಾರಲ್ಲ, ಬೇರೆ ಕಡೆಯಿಂದ ಬರ್ತಾರೆ ನೋಡಿ, ಅವರಿದ್ರು ಈ ಜಾಗದಲ್ಲಿ. ಪಾಪ ಈಗೆಲ್ಲೋ ಹೊರಟೋಗಿದ್ದಾರೆ ಬೇರೆ ಊರಿಗೆಲ್ಲೋ. ತುಂಬ ದಿವಸ ಇದ್ರು ಅವರು, ನಾವು ನೋಡ್ಕೊಂಡು ಓಡಾಡ್ತಿದ್ದೋ. ಅಂದರೆ ರಾಶಿ ಕುರಿಗಳನ್ನು ತಂದಿರ್ತಾರೆ ಅವರು. ಅಂದರೆ ಊರಿಂದ ಊರಿಗೆ ಮೇಯಿಸ್ಕೊಂಡು ಹೋಗೋದು. ಅವ್ರದ್ದೇ ಒಂಥರ ಬೆಸ್ಟ್ ಜೀವನ, ಒಂದು ಕಡೆ ಇರಲ್ಲ. ಆ ಥರ ಊರು ಸುತ್ತಾ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಮತ್ತು ಇಲ್ಲಿ ವ್ಯಾಪಾರ ಮಾಡೋಣ ಅಂತ ಬಂದೆ, ಬಸ್ ಇಳಿದ್ಬಿಟ್ಟು ಫಸ್ಟ್ ಮನೆಯೇ ಬಸ್ ಇಳಿದಿದ ತಕ್ಷಣ ಫುಲ್ಲು ಕಿರಿಕಿರಿ. ಪಾರ್ಟಿ ಇದೇನು ಹಿಂಗಿದೆ, ಅದೇನು ಹಂಗಿದೆ ಅಂತ ಹೇಳ್ಬಿಟ್ಟು. ಅಯ್ಯೋ ಕೊನೆಗೆ ಹಂಗೋ ಹಿಂಗೋ ಮಾಡಿ ತಂದಿದ್ರೆ ಇಟ್ಕೆತ್ತಾಗ ಒಂದು ತಗ್ಲಾಕ್ಬಿಟ್ಟು ಸೀದಾ ಹೋಯ್ತಾನೇ ಇದ್ದೆ. ಅಯ್ಯೋ ಇವ ಅಮ್ಮನಿಗೆ ಇನ್ನು ಎಷ್ಟು ಒಪ್ಸಿದ್ರು ಅಷ್ಟೇ ಅಂತ. ಮತ್ತು ನೋಡಿ ನಾನು ಹೇಳಿದ್ನಲ್ಲ ಡ್ರ್ಯಾಗನ್ ಫ್ರೂಟು, ಇದು ಬೆಳೆದಿರೋದವರು ಅವ್ರ ಮನೆ ಮುಂದೆ ಇಟ್ಕೊಂಡು ಮಾರ್ತಾ ಇರ್ತಾರೆ. ಆ ಕಡೆ ದೊಡ್ಡ ತೋಟ ಇದೆ ಅವ್ರದ್ದು, ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಾಣಿಸುತ್ತದು. ಇವರು ಮನೆ ಮುಂದೆ ಇಟ್ಕೊಂಡು ಈ ಥರ ರೋಡ್ ಸೈಡ್ ಮನೆ ಅಲ್ವಾ ಮಾರ್ತಾ ಇರ್ತಾರೆ. 120 ರೂಪಾಯಿನೋ ಕೆ ಜಿ. ಹೇಳ್ಬೇಕಂದ್ರೆ ಸಿಟಿಲೂ ಅಷ್ಟೇ 120 ರೂಪಾಯಿನೇ ಕೆ ಜಿ. ಅದು ಅವತ್ತು ತಗೊಬಂದಿದ್ದ ನಮ್ಮ ಮನೇಲಿ. ನೋಡಿ ಈಗ ಬ್ಯಾಗ್ ಹೊತ್ಕೊಂಡು ಹೋಯ್ತಾ ಇದ್ದೀನಿ. ಸುಮ್ಮನೆ ಹೇಳ್ಬೇಕಂದ್ರೆ ವ್ಯಾಪಾರನೇ ಇಲ್ಲ, ಸುಮ್ಮನೆ ಹೊತ್ಕೊಂಡು ಹೋಗೋದು ಹೊತ್ಕೊಬರೋದು ಅದೇ ಆಗೋಯ್ತು ಫ್ರೆಂಡ್ಸ್. ಅಂದರೆ ಏನಾದರೂ ಹಬ್ಬಗಳಿದ್ರೆ ಸ್ವಲ್ಪ ಅಷ್ಟೋ ಇಷ್ಟೋ ಆಗುತ್ತೆ, ಇಲ್ಲ ಅನ್ನಲ್ಲ. ಮತ್ತು ಇದು ನೋಡಿ ಹಳೇ ಕಾಲದ ಬಾವಿ. ನೀವು ಯಾರಾದರೂ ಈ ಥರ ಬಾವಿಲಿ ನೀರು ಸೇದಿದ್ದೀರಾ? ನಾವು ಸೇದಿದ್ದೀವಿ, ಈ ಥರ ಬಾವಿಲಿ ನೀರು ಸೇದಿದ್ದೀವಿ. ಈ ಬಾವಿ ನೀರುಗಳು ತುಂಬ ಸಿಹಿಯಾಗಿರ್ತವೆ. ಈಗಲೂ ಎಷ್ಟೋ ಕಡೆ ಬಾವಿನ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಹಳ್ಳಿ ಕಡೆ ಬಾವಿ ನೀರೇ ಕುಡಿಯೋದು ನಾವು ಅಂತ ಹೇಳ್ತಾರೆ. ಕೆಲವ್ರು ಮನೆಗಳಲ್ಲಂತೂ ಮನೆ ಒಳಗೆ ಬಾವಿ ಇರುತ್ತೆ. ಅಂದರೆ ಮನೆ ಒಳಗೆ ಅಂದರೆ ಒಂದು ಹಾಲ್ ಥರ ಇರುತ್ತೆ, ಅಲ್ಲೆಲ್ಲ ಬಾವಿ ಇರ್ತವೆ. ಅಂಥ ಮನೆಗಳು ನೋಡಿದ್ದೀನಿ ನಾನು. ನನಗಂತೂ ಸಾಕಾಗೋಯ್ತು. ಸುಮ್ಮನೆ ಬಂದು ಒಂದು ಕಡೆ ಕುತ್ಕೊಬಿಟ್ಟೆ. ಇನ್ನೂ ನಡೆಯೋದು ತುಂಬ ಇದೆ ಅಂತ ಹೇಳ್ಬಿಟ್ಟು ಏನು ತಿಂಡಿ ತಿಂದಿಲ್ಲ, ಒಂದು ನೀರು ಸಿಕ್ಕಿಲ್ಲ, ಏನೂ ಇಲ್ಲ. ಇವಾಗ ನೋಡಿ ನಡೀತಾ ಇದ್ದೀನಿ. ನಮ್ಮ ಅಮ್ಮ ಇನ್ನೂ ಹಿಂದೆನೇ ಐತೆ. ಅವ್ರಿಗಂದರೆ ಪರಿಚಯ ಇರ್ತಾರೆ, ಅಲ್ಲಲ್ಲಿ ಮಾತಾಡ್ಕೊಂಡು ನಿಂತ್ಕೋತಾರೆ. ನಾನು ಆ ಥರ ಮಾತಾಡ್ಕೊಂಡು ನಿಂತ್ಕೊಳ್ಳಲ್ಲ, ಸೀದಾ ಹೋಯ್ತಾ ಇರ್ತೀನಿ ನಾನು. ನಮ್ಮ ಅಮ್ಮ ಅಂದರೆ ನನಗಿಂತ ಫಾಸ್ಟಾಗಿ ನಡೀತಾರೆ. ನಾನು ಬಿಟ್ಟು ಮುಂದಕ್ಕೆ ಊರಿಗೆ ಹೋದ್ರೂ ನಮ್ಮ ಅಮ್ಮ ಹಿಂದೆನೇ ಬಂದಿರುತ್ತೆ ಆವಾಗಲೇ. ಅದಕ್ಕೆ ನನ್ನಷ್ಟಕ್ಕೆ ನಾನು ಹೋಯ್ತಾ ಇರ್ತೀನಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಹೋಯ್ತಾ ಇರೋದೆ. ಮತ್ತು ಇಲ್ಲಿ ನೋಡಿ ಇದೇನೋ ಹಳೇ ಕಾಲದ ದೇವಸ್ಥಾನ ಅನಿಸುತ್ತೆ, ಕಲ್ಲುಗಳಲ್ಲಿ ಕಟ್ಟಿರೋದು. ಈ ಚೌಡ್ರು ಕಲ್ಲು ಅಂತಾರಲ್ಲ, ಹಳೇ ಕಾಲದಲ್ಲಿ ಈ ಥರ ಕಲ್ಲುಗಳಲ್ಲಿ ದೇವಸ್ಥಾನಗಳನ್ನು ಕಟ್ಟವ್ರಂತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಪಕ್ಕದಲ್ಲೇ ಒಂದು ಬಾವಿ, ಅದು ದೇವಸ್ಥಾನನೇ ಅನಿಸುತ್ತೆ. ಅದಕ್ಕೆ ಪಕ್ಕದಲ್ಲೂ ಈ ಥರ ಬಾವಿ ಇರೋದು. ಬಾವಿ ಅಂದರೆ ಇದು ಕಲ್ಯಾಣಿ, ಇದರಲ್ಲಿ ನೀರಿಲ್ಲ. ಈಗ ಮೋಸ್ಟ್ಲಿ ಮಳೆ ಬಂದರೆ ತುಂಬುತ್ತೆ ಅಂತ ಅನಿಸುತ್ತೆ ನನಗೇನು. ಅದಕ್ಕೋಸ್ಕರ ನನ್ನಷ್ಟು ನಾನು ನಡ್ಕೊಂಡು ಹೋಯ್ತಾ ಇದ್ದೀನಿ. ಹೋಗೋಣ, ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಹೊತ್ತು ನಿಜವಾಗ್ಲೂ ತಿಂಡಿ ತಿಂದಿಲ್ಲ ಮತ್ತು ನೀರು ಕುಡ್ದಿಲ್ಲ ಅಂದರೆ ತುಂಬ ಸುಸ್ತಾಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಹೋಗಬೇಕು. ಅದು ಇಳಿಯೋ ಮೆಟ್ಲು ನೋಡಿ ಆಗಿನ ಕಾಲದಲ್ಲೇ ಹೇಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಗ್ರೇಟ್ ಅವರು. ಬರೀ ಕಲ್ಲುಗಳನ್ನೇ ಜೋಡಿಸಿರೋದು ಅದು, ಅದೇನು ಸಿಮೆಂಟ್ ಇಲ್ಲ ಏನಿಲ್ಲ, ಬರೀ ಕಲ್ಲುಗಳಲ್ಲೇ. ಹೇಳ್ಬೇಕಂದ್ರೆ ಹಳೆ ಕಾಲದ ಮನೆಗಳು, ಈ ಥರ ಹಳೆ ಕಾಲದ ಬಾವಿಗಳೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರ್ತವೆ. ಈಗಿನ ಕಾಲದಲ್ಲಿ ಯಾರು ಈ ಥರ ಮಾಡೋದಿಲ್ಲ. ಅಂದರೆ ಇಷ್ಟು ಬಾಳಿಕೆನೂ ಬರೋಲ್ಲ ಬಿಡಿ. ಈಗಿನ ಕಾಲದಲ್ಲೆಲ್ಲ ಸಿಮೆಂಟ್ ಸವರಿ ಇಡ್ತಾರೆ. ಮತ್ತು ನೋಡಿ ಇನ್ನೂ ಊರು ಸಿಕ್ಕಿಲ್ಲ. ಇನ್ನೊಂದು ಊರಿಗೆ ನಡೀತಾ ಇರೋದು ನಾನು, ಆ ಊರು ಇನ್ನೂ ಸಿಕ್ಕಿಲ್ಲ. ನನಗಂತೂ ನಿಜವಾಗ್ಲೂ ಒಂದು ಕಡೆ ಕೋಪನೂ ಬರುತ್ತೆ, ಒಂದು ಕಡೆ ಅಳುನೂ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಹೋಗ್ತಾ ಇರಬೇಕು. ನೋಡಿ ಅಷ್ಟು ದೂರದಿಂದ ನಡ್ಕೊಬಂದಿದ್ದೀನಿ, ಇನ್ನೂ ಅದಕ್ಕಿಂತ ಜಾಸ್ತಿ ದೂರ ನಡಿಬೇಕು ನಾನು. ಅದಕ್ಕೆ ಅತ್ತಾಗ ಸುಮ್ಮನೆ ನಾನು ಒಬ್ಬೊಬ್ಬಳೇ ಮಾತಾಡ್ಕೊಂಡು ಹೋಯ್ತಾ ಇದ್ದೀನಿ. ಅಂದರೆ ನಾನು ಮಾತಾಡ್ತಾ ಇದ್ದೀನಿ, ಅವು ಗಾಡಿಗಳು ಓಡಾಡ್ತಾವಲ್ಲ ಹಾಗಾಗಿ ಕೇಳಿಸಲ್ಲ. ಮತ್ತು ಸ್ವಲ್ಪ ಮುಂದೆ ಬಂದೆ ನೋಡಿ, ನವಿಲು ಹೇಗಿದೆ. ಮೋಸ್ಟ್ಲಿ ಇದಕ್ಕೆ ಏನಾದರೂ ಏಟ್ ಆಗೈತೆ ಏನೋ ಗೊತ್ತಿಲ್ಲಪ್ಪ. ನಿಂತಿದ್ದ ಜಾಗದಲ್ಲೇ ನಿಂತೈತೆ, ಅಂದರೆ ಆರ್ತಾ ಇಲ್ಲ. ಇದು ಏನಂದರೆ ಮನುಷ್ಯರನ್ನ ನೋಡಿದ ತಕ್ಷಣ ಆರ್ಬಿಡ್ತವೆ, ಆ ಜಾಗದಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ನವಿಲುಗಳು. ಇದು ನಾನು ಸ್ವಲ್ಪ ಎಷ್ಟು ಹತ್ರಕ್ಕೆ ಹೋಯ್ತಾ ಇದ್ರೂ ಏನೂ ಇದೆ ಅಂತ ಇಲ್ಲ, ಒಂದು ಕಡೆ ಮಾತ್ರ ತಿರುಗ್ಕೋತು ಅಷ್ಟೇ. ಹಿಂಗೆ ನಿಂತಿದ್ದು ಈ ಕಡೆ ತಿರುಗ್ಕೊಳ್ಳುತ್ತೆ. ಹೇಳ್ಬೇಕಂದ್ರೆ ಒಂದೊಂದು ಕಡೆ ರೆಕ್ಕೆ ಬೆಚ್ಕೊಂಡು ನಿಂತಿರ್ತವೆ ಮನುಷ್ಯರು. ಶಬ್ದ ಕೇಳಿದ ತಕ್ಷಣ ಆರೇ ಹೊಂಟೋಯ್ತವೆ. ಆ ಜಾಗದಲ್ಲಿ ಅವು ಇರೋದೇ ಇಲ್ಲ. ಇದಕ್ಕೆ ಏನಾಗೈತೋ ಪಾಪ, ಏಟ್ ಆಗೈತೇನೋ ನೋಡಿ. ಅಲ್ಲಿಂದ ಮತ್ತೆ ಇನ್ನೊಂದು ಊರಿಗೆ ಬಂದೆ. ಒಂದು ಊರು ಅದು, ಇದೊಂದು 2ನೇ ಊರು. ಈ ಊರಿಗೂ ಬಂದೆ. ಈ ಊರೆಲ್ಲ ನನ್ನ ವ್ಯಾಪಾರನೇ ಆಗೋಯ್ತು ಹೇಳ್ಬೇಕಾದ್ರೆ. ತಿಂಡಿ ತಿಂದಿಲ್ಲ ಏನಿಲ್ಲ. ಒಂದು ಟ್ಯಾಂಕಲ್ಲಿ ನೋಡಿದೆ ನೀರು ಇರಲಿಲ್ಲ. ಇಲ್ಲಿ ಬಸ್ ಹತ್ರ ಒಂದು ಟ್ಯಾಂಕ್ ಇತ್ತು, ಇದರಲ್ಲಿ ನೀರಿದ್ದು. ನೀರು ಕುಡಿತಾ ಇದ್ದೀನಿ ನಾನು. ಹಿಂಗೆ ಈ ನೀರು ಆ ನೀರೆಲ್ಲ ಕುಡಿದೆ. ನನಗೆ ಅವಾಗವಾಗ ಹುಷಾರಿರಲ್ಲ ಹೇಳ್ಬೇಕಂದ್ರೆ. ಮತ್ತು ಸುಮ್ಮನೆ ಕೂತಿದ್ದೆ ಟ್ಯಾಂಕಿ ಹತ್ರ. ನೋಡಿ ಹಿಂದೆನೇ ಐತೆ ಅದು ಟ್ಯಾಂಕು.
ಇದು ಹೇಳ್ಬೇಕಂದ್ರೆ ಇವಾಗ ಈ ಟ್ಯಾಂಕ್ಗಳಲ್ಲಿ ನೀರು ಬಿಡಲ್ವಂತೆ, ಅದೇನೋ ನನ್ನ ಪುಣ್ಯಕ್ಕೆ ಅದರಲ್ಲಿ ಇತ್ತು. ಊರೊಳಗಡೆ ಒಂದು ನೋಡಿದೆ, ಅದರಲ್ಲಿ ನೀರು ಇರಲಿಲ್ಲ ಕುಡಿಯೋಕ್ಕೆ. ಯಾರಿಗಾದ್ರೂ ಕೇಳಿದ್ರೆ ಕೊಡ್ತಾರೆ, ನನಗೆ ಅದೇನೋ ಗೊತ್ತಿಲ್ಲ ಪಾಪ. ಅವು ನಮ್ಮಿಂದ ಅವ್ರ ಕೆಲ್ಸಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಯಾರಿಗೂ ಕೇಳೋಕ್ಕೆ ಹೋಗಲ್ಲ ಹೇಳ್ಬೇಕಂದ್ರೆ. ಮತ್ತು ವ್ಯಾಪಾರ ಮುಗಿಸ್ಕೊಂಡು ಬಂದೆ, ಯಾಕಂದ್ರೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಹಾಗಾಗಿ ಮತ್ತೆ ನಾನು ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿ ನಾನು ನೀರು ಕುಡಿದ್ನಲ್ಲ, ಆವಾಗಲೇ ಅದು ಲಾಸ್ಟ್ ವೀಡಿಯೋ ಅದೇ, ಅಲ್ಲಿ ಸ್ವಿಚ್ ಆಫ್ ಆಗೋಯಿತು. ಮತ್ತು ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿ ಮತ್ತು ಮನೇಲಿ ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್, ಆ ಕೆಲಸ ಎಲ್ಲ ಮಾಡಿದೆ. ಮತ್ತು ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದೆ, ಇದೆಲ್ಲ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಈ ಥರ ನಾನು ಒಂದ್ರಿ ಒಳಗೆ ತುಂಬಿಡ್ತೀನಿ. ಅಂದರೆ ಟೊಮೊಟೊ ಆಲೂಗೆಡ್ಡೆ ಮಾತ್ರ ಈ ಥರ ಒಂದ್ರಿಗೆ ತುಂಬಿಡ್ತೀನಿ. ಅದು ಟೊಮೊಟೊ ಆಲೂಗೆಡ್ಡೆ ಎರಡೂ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ, ಈ ಥರ ತುಂಬಿಡ್ತೀನಿ. ಯಾಕಂದರೆ ಇದರಲ್ಲಾದರೆ ಏನಾದರೂ ಕರ್ಗೋದ್ರೂ ನಮ್ಮ ಕಣ್ಣು ಕಾಣಿಸ್ತೇವೆ. ಫ್ರಿಜ್ಜಲ್ಲಿ ಇಟ್ಬಿಟ್ಬಿಟ್ರೆ ಅದೇನು ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ಮೆಣಸಿನ್ಕಾಯಿ, ಈ ಸೊಪ್ಪು ಮಾತ್ರ ನಾನು ಫ್ರಿಜ್ಜಲ್ಲಿ ಇಡೋದು. ನಿಂಬೆಹಣ್ಣು ಇವೆಲ್ಲ ಏನೂ ಇಡಲ್ಲ, ಇವೆಲ್ಲ ಹೊರಗಡೆನೇ ಇಡ್ತೀನಿ. ಅಂದರೆ ಖಾಲಿ ಆಗಿಬಿಟ್ಟಿತ್ತು. ಇವಾಗ ಹೇಗಿದೆ ಟೊಮೊಟೊ ರೇಟ್ ಅಂದರೆ 20 ರೂಪಾಯಿ ಕೆ.ಜಿ. ಮೊನ್ನೆ ಎಲ್ಲ 50 ರೂಪಾಯಿಗೆ 1.5 ಕೆ.ಜಿ ಇತ್ತು. ಇವತ್ತು ಕೆಲವರು 50 ರೂಪಾಯಿಗೆ 3 ಕೆ.ಜಿ ಮಾರ್ತಾರೆ, 50 ರೂಪಾಯಿಗೆ 2 ಕೆ.ಜಿನೂ ಮಾರ್ತಾಯಿದ್ದಾರೆ ಇವತ್ತು. ನಾನು ಮಾತ್ರ ತಂದಿದ್ದೆ ಅರ್ಧ ಕೆ.ಜಿ. 20 ರೂಪಾಯಿ ಕೆ.ಜಿ ಅಂದರೆ, ಯಾಕಂದರೆ ಅವು ತುಂಬ ಹಣ್ಣಾಗಿದ್ದು, ಅದಕ್ಕೋಸ್ಕರ ನಾನು ಅರ್ಧ ಕೆ.ಜಿ ತೊಗೊಬಂದೆ. ಅದೇ ನಮ್ಮ ಮನೆಗೆ ಒಂದು 2-3 ದಿನ ಆಯ್ತವೆ, ಮತ್ತೆ ತರೋಣ ಅಂತ ಹೇಳ್ಬಿಟ್ಟು. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ದಯವಿಟ್ಟು ಅಲ್ಲಲ್ಲಿ ಸ್ಕಿಪ್ ಮಾಡಬೇಡಿ. ಇದು ಬಂದು ನಾಟಿ ಕೊತ್ತಂಬರಿ ಸೊಪ್ಪು 10 ರೂಪಾಯಿ ಅಷ್ಟೇ, ಜಾಸ್ತಿ ಏನಲ್ಲ. ಇದು ಜಾಸ್ತಿ ದಿವಸನೇ ಬರುತ್ತೆ ನನಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.